ಇವತ್ತಿನ ನಮ್ಮ ಈ ಫಿನಾಲೆ ಎಪಿಸೋಡ್ ಅಲ್ಲಿ ಇನ್ನೂ ಕೆಲವು ಐಡಿಯಾ ಬಾಸ್ಗಳನ್ನ ಕರೆದಿದೀವಿ. ಅವ್ರಿಗೆ ನಾವು ಸೆಕೆಂಡ್ ಚಾನ್ಸ್ ಕೊಡ್ತಾ ಇದೀವಿ. ಆದ್ರೆ ಒಂದು ಸರ್ಪ್ರೈಸ್ ನ ಬಾಕಿ ಇಟ್ಟಿದೀವಿ. ಅವರು ಈ ಐಡಿಯಾ ಬಾಸ್ ವೇದಿಕೆಯ ಎಂತ ಸಕ್ಸಸ್ ಸ್ಟೋರಿ ಅಂತಂದ್ರೆ ಎಷ್ಟು ಮಹತ್ವಪೂರ್ಣ ಅಂತಂದ್ರೆ ಮುಂಬರೋ ಎಲ್ಲ ಐಡಿಯಾ ಬಾಸ್ಗಳಿಗೆ ಈ ವೇದಿಕೆ ಮೇಲೆ ಗರ್ವ ಆಗುತ್ತೆ ಅವ್ರು ಇಲ್ಲಿಗೆ ಬರ್ತಾ ಇದ್ದಾರೆ ಅಂತ. ನಾನ್ ಮಾತಾಡ್ತಿರೋ ಐಡಿಯಾ ಬಗ್ಗೆ 3 ತಿಂಗಳ ಹಿಂದೆ ಯಾರಿಗೂ ಗೊತ್ತೂ ಇರ್ಲಿಲ್ಲ. ಆದ್ರೆ ಐಡಿಯಾ ಟು ಬಿಸ್ನೆಸ್ ಅದಕ್ಕೆ ಜೀವಂತ ಸಾಕ್ಷಿ ಆಗುತ್ತಿದ್ದು. ಇದು ಪ್ರೆಸೆಂಟ್ ಡೇ ಐಡಿಯಾ ಅನ್ಬೋದು, ಬಟ್ ಮುಂದಿನ ಯೂನಿಕಾರ್ನ್ ಆಗುತ್ತಿದ್ದು. ಕತ್ಪತ್ರ ಒಂದು ಸ್ಮಾರ್ಟ್ ಡಿಜಿಟಲ್ ಕೇಆಸ್. ಇದು ಎಲ್ಲಾದ್ರೂ ಯಾವಾಗಾದ್ರೂ ಒಂದು ಸುರಕ್ಷಿತ ರೀತಿಯಲ್ಲಿ ಪ್ರಿಂಟ್ ಔಟ್ ಕೊಡುತ್ತೆ. ಬನ್ನಿ ಈಗ ಭಾರತದ ಮೊದಲ ಟ್ರೂಲಿ ಸೆಲ್ಫ್ ಸರ್ವಿಸ್ ಪ್ರಿಂಟಿಂಗ್ ನೆಟ್ವರ್ಕ್ ನ ಮಾಡೋಣ. ಇದಕ್ಕೋಸ್ಕರ ನಮ್ಮ ಆಸ್ಕ್ ಇರೋದು 20 ಲಕ್ಷ ಆಸ್ ಅ ಪ್ರೀಸೀಡ್ ಫಂಡ್ ಇನ್ ದ ಎಕ್ಸ್ಚೇಂಜ್ ಆಫ್ ಕನ್ವರ್ಟಬಲ್ ನೋಟ್ ಫಾರ್ 25% ಡಿಸ್ಕೌಂಟ್. ನೀವ್ ಹೇಳಿದ್ರಿ 20 ಲಕ್ಷ 20%ಗೆ. ಸರಿ ಆಯ್ತು, ನಾನು ಇನ್ವೆಸ್ಟ್ ಮಾಡಕ್ ರೆಡಿ ಇದ್ದೀನಿ. ನಾವು ಪ್ರಿಂಟ್ ಔಟ್ಗೋಸ್ಕರ ಎಲ್ಲೆಲ್ಲ ಓಡಾಡೋ ಅವಶ್ಯಕತೆ ಇಲ್ಲ. ಈಗ ಪ್ರಿಂಟ್ ಬಡಿ ಇದೆ ಅಲ್ವಾ, ಇದು ತುಂಬಾ ಈಸಿ ಆಗಿರೋ ಟೆಕ್ನಿಕ್. ಪ್ರಿಂಟ್ ಬಡಿ ನಿಮ್ಮ ಮನೆಗೆ ಪ್ರಿಂಟ್ ಡೆಲಿವರ್ ಕೂಡ ಆಗುತ್ತೆ. ನೀವು ಬೇಕು ಅಂದ್ರೆ ನೀವೇ ಹೋಗಿ ಪಿಕಪ್ ಕೂಡ ಮಾಡಬಹುದು. ನೋಡಿದ್ರಲ್ಲ ಎಷ್ಟು ಈಸಿ ಆಗಿದೆ ಪ್ರಿಂಟ್ ಬಡಿನ ಯೂಸ್ ಮಾಡೋದು. ಪ್ರಿಂಟ್ ಬಡಿ ಬರೀ ಕಾಲೇಜ್ ಹುಡುಗರಿಗಷ್ಟೇ ಅಲ್ಲ, ಈಗಿದು ಲಭ್ಯವಿರೋದು ಹಾಸ್ಟೆಲ್ಗಳಲ್ಲಿ, ಹಾಸ್ಪಿಟಲ್ಗಳಲ್ಲಿ, ಸರ್ಕಾರಿ ಆಫೀಸ್ಗಳಲ್ಲಿ, RTO ಆಫೀಸ್ಗಳಲ್ಲಿ, ಪಾಸ್ಪೋರ್ಟ್ ಆಫೀಸ್ಗಳಲ್ಲಿ, ಕೋರ್ಟ್ಗಳಲ್ಲಿ, ಹೋಟೆಲ್ಗಳಲ್ಲಿ, ಅಪಾರ್ಟ್ಮೆಂಟ್ಗಳಲ್ಲಿ, ಲ್ಯಾಬೋರೇಟರಿಗಳಲ್ಲಿ ಮತ್ತೆ ಇವಾಗ ಬ್ಯಾಂಕ್ಗಳಲ್ಲಿ. ಈಗ ಪ್ರಿಂಟ್ ಬಡಿ ಜೊತೆ ಯಾವುದೇ ಲೀಗಲ್ ಡಾಕ್ಯುಮೆಂಟ್ ಇರಲಿ, ಅದು ರೆಂಟಲ್ ಅಗ್ರಿಮೆಂಟ್ ಇರಬಹುದು, ಅದು ಅಫಿಡವಿಟ್ ಇರಬಹುದು, ಅಥವಾ ಪವರ್ ಆಫ್ ಅಟಾರ್ನಿ, ಎಲ್ಲಾ ಲೀಗಲ್ ಡಾಕ್ಯುಮೆಂಟ್ಸ್ ಡೈರೆಕ್ಟ್ ಆಗಿ ಈ ಸ್ಟಾಂಪ್ ಪೇಪರ್ ಮೇಲೆ ಪ್ರಿಂಟ್ ಆಗ್ತವೆ. ಪ್ರಿಂಟ್ ಬಡಿ ಈ ಸ್ಟಾಂಪ್ ಪ್ರಿಂಟಿಂಗ್ ನ ತುಂಬಾ ಈಸಿ ಆದ ಕ್ರಮ. ಪ್ರಿಂಟ್ ಬಡಿ ಪ್ರಿಂಟಿಂಗ್ ಈಗ ಈಸಿ. ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ಕಿಯಾಸ್ಕ್ ಇಂದ ಹಿಡಿದು ಪ್ರಿಂಟಿಂಗ್ ಎಕ್ಸ್ಪೀರಿಯನ್ಸ್ ಸೆಂಟರ್ಗಳವರೆಗೂ, ಫ್ರಾಂಚೈಸ್ ಮಾಡೆಲ್ ಇರಲಿ, ಬೈ ಅಥವಾ ಲೀಸ್ ಆಪ್ಷನ್ಸ್, ಪ್ರಿಂಟ್ ಬಡಿ ಇದೆ ಎಲ್ಲ ಕಡೆ. ನಿಮ್ಮ ಕಾಲೇಜ್ನಿಂದ ನಿಮ್ಮ ಮೆಂಟರ್ ಕೂಡ ಬಂದಿದ್ದಾರೆ ಇವತ್ತು. ಎಸ್ ದಿನೇಶ್ ವಿಶ್ರಾಣಿ ಅವರು. ಹೌದು. ಸೊ ಅವ್ರನ್ನು ಕರೆಯೋಣ ಇಲ್ಲಿಗೆ. ಖಂಡಿತ ಸರ್. ದಿನೇಶ್ ಅವರೇ, ನಿಮ್ಗೆ ಸ್ವಾಗತ ನಮ್ಮ ವೇದಿಕೆಗೆ. ಧನ್ಯವಾದ. ದಿನೇಶ್ ಅವರೇ, ನಿಮ್ಮ ಸ್ವಂತ ಇನ್ಕ್ಯುಬೇಷನ್ ಸೆಂಟರ್ ನಡೆಸ್ತೀರಿ. ಅಬ್ಸಲ್ಯೂಟ್ಲಿ ಸರ್, ನಡೆಸ್ತಾ ಸೊ ಇದ್ದೀನಿ. ನೀವು ಎಂತ ವ್ಯಕ್ತಿ ಅಂತಂದ್ರೆ ಪ್ರತಿಯೊಬ್ಬ ಐಡಿಯಾ ಬಾಸ್ ನ ಮನಸ್ಸಲ್ಲಿ ಮೊದಲ ವಿಶ್ವಾಸವನ್ನ ಹುಟ್ಟಿಸ್ತೀರಿ. ಅಬ್ಸಲ್ಯೂಟ್ಲಿ ಸರ್, ನಾವು ಇದನ್ನೇ ಪ್ರಯತ್ನ ಮಾಡ್ತಿರ್ತೀವಿ. ಬೇರೆ ಬೇರೆ ಕಾಲೇಜ್ಗಳಿಗೆ ಹೋಗ್ತೀವಿ, ಆಂಟ್ರಪ್ರಿನರ್ಸ್ ನ ಹುಡುಕ್ತಿವಿ, ಅವ್ರನ್ನ ಹೊರಗಡೆ ತೆಗಿತೀವಿ, ಮತ್ತೆ ಅವ್ರ ಐಡಿಯಾಸ್ ನ ನಾವು ಕಮರ್ಷಿಯಲ್ ಮಾಡ್ತೀವಿ. ನಾನು ಇವ್ರನ್ನ ಮೊದಲನೇ ಬಾರಿಗೆ ನೋಡಿದಾಗ ಇವರು ರಾ ಸ್ಟೂಡೆಂಟ್ಸ್ ಆಗಿದ್ರು. ಇವ್ರು ಯಾವಾಗ ನನ್ಗೆ ಇವ್ರ ಐಡಿಯಾನ ಹೇಳಿದ್ರು, ಇವ್ರು ಗೊತ್ತಿರ್ಲಿಲ್ಲ ಇವ್ರು ಏನ್ ಮಾಡ್ತಾ ಇದಾರೆ ಅಂತ. ನನ್ಗೆ ಹೇಳಿದ್ರು ಇದು ಕಾಲೇಜ್ ಪ್ರಾಜೆಕ್ಟ್, ನಾವು ಕಾಲೇಜ್ ಪ್ರಾಜೆಕ್ಟ್ ಮಾಡ್ತಿದೀವಿ ಅಂತ. ಅದ್ ನಂತರ ನಾನು ಅವ್ರಿಗೆ ಹೇಳ್ದೆ, ನಿಮ್ಗೆ ಗೊತ್ತಿಲ್ಲ ನೀವು ಯಾವ್ದ್ರ ಮೇಲೆ ಕೂತಿದ್ದೀರಾ ಅಂತ. ಅಂಡ್ ಅಷ್ಟೇ, ಈ ಶೋನಲ್ಲಿ ಬಂದ್ರು. ಥ್ಯಾಂಕ್ ಯು ಸೋ ಮಚ್ ಐಡಿಯಾ ಬಾಸ್ ಟೀಮ್, ಥ್ಯಾಂಕ್ ಯು. ನಮ್ಮ ಮಕ್ಕಳಿಗೆ ತುಂಬಾ ಸಪೋರ್ಟ್ ಸಿಕ್ತು. ಸಂದೇಶ್ ಸರ್, ಯು ಆರ್ ರಿಯಲಿ ಬೀನ್ ಅ ಪಿಲ್ಲರ್ ಫಾರ್ ಮೈ ಸ್ಟಾರ್ಟ್ಅಪ್ಸ್. ರಿಯಲಿ ಥ್ಯಾಂಕ್ ಯು ವೆರಿ ವೆರಿ ಮಚ್. ಸರ್, ನೀವು ನಮ್ಮ ಆಡಿಯನ್ಸ್ ನ ಜಾಯ್ನ್ ಆಗಿ, ಯಾಕಂದ್ರೆ ನಿಮ್ಮ ಮಕ್ಕಳು ಏನೇನ್ ಮಾಡ್ಕೊಂಡು ಬಂದಿದಾರಲ್ಲ ಅದಕ್ಕೊಂದು ಹೊಸ ರೂಪನೇ ಸಿಕ್ಕಿದೆ, ಅದನ್ನ ನೋಡೋಣಂತೆ. ಮತ್ತೆ ಇವರಿಗೆ ಹೊಗಳೋದನ್ನ ನೀವು ಕೂಡ ಹೇಳಿ. ಸರಿ, ನಾನು ಇವಾಗ ಇಲ್ಲಿಂದ ಹೊರಡ್ತೀನಿ. ನೀವು ನಿಮ್ಮ ಪ್ರಿಂಟ್ ಬಡ್ಡಿ ಬಗ್ಗೆ ಹೇಳಿ. ಹಾಗೆ ಆಗ್ಲಿ. It is very nice actually. ನೀವು ಇಡೀ ಕಥೆನೇ ಬದಲಾಯಿಸ್ಬಿಟ್ಟಿದ್ದೀರಿ. ಯಾಕಂದ್ರೆ ಹಿಂದಿನ ಸತಿ ಕಾಗಪತ್ರ ಇಲ್ಲಿಗೆ ಬಂದಾಗ ಬೇರೆ ತರನೇ ಇತ್ತು, ಈಗ ಕಂಪ್ಲೀಟ್ ಕಥೆನೇ ಚೇಂಜ್ ಆಗೋಗಿದೆ. ನಿಮ್ಮ ಈ ಪ್ರಿಂಟ್ ಬಡ್ಡಿ ಮೆಷಿನ್ ಏನಿದೆ, ಇದರ ಡೆಮೋ ಕೂಡ ನೋಡ್ತೀವಿ ನಾವು. ಅದಕ್ಕೂ ಮುಂಚೆ ಮೊದಲನೇ ಪಿಚ್ ಇಂದ ಇವತ್ತಿನ ತನಕ ನಿಮ್ಮ ಲೈಫ್ ಜರ್ನಿಯಲ್ಲಿ ಏನ್ ಚೇಂಜಸ್ ಆಗಿದೆ? ಯಾವಾಗ ನಮ್ಮ ಡೀಲ್ ಆಯ್ತು ಅವಾಗ ಕೂಡ್ಲೇ ನಮಗೆ ಸಂದೇಶ್ ಸರ್ದು ಫೋನ್ ಬಂತು. ಸಂದೇಶ್ ಸರ್ ಕಂಪ್ಲೀಟ್ ಡೌನ್ ಟು ಅರ್ತ್, ಅವರು ತುಂಬಾ ಸಪೋರ್ಟಿವ್ ಇದ್ದಾರೆ. ಅವ್ರು ನಮಗೆ ತುಂಬಾ ಕ್ಲಿಯರ್ ಆಗಿ ರೋಡ್ ಮ್ಯಾಪ್ ಹೇಳಿದ್ರು. ಮತ್ತೆ ಅದೇ ಗೈಡೆನ್ಸ್ ಇಂದಾಗಿ ಇವತ್ತು ನಮ್ಮ ಹತ್ರ 750+ ಇನ್ಸ್ಟಿಟ್ಯೂಷನ್ ನ ಲೆಟರ್ ಆಫ್ ಇಂಟೆನ್ಸ್ ಇದೆ. Wow. Very nice. ಮತ್ತೆ ಇಂಡಿಯಾದ ಲೀಡಿಂಗ್
ಪ್ರಿಂಟಿಂಗ್ ಕಂಪನಿ ಇವತ್ತು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ ಮತ್ತೆ ತುಂಬಾ ಬ್ಯಾಂಕ್ಸ್ ನ ಜೊತೆ ಈಗ ಡಿಸ್ಕಷನ್ ನಡೀತಾ ಇದೆ. ಬ್ರಾವೋ ಸಂತೋಷ್. ಬ್ರಾವೋ ಫೌಂಡರ್ಸ್, ವೆರಿ ಗುಡ್. ನೀವೆಲ್ಲ ಕೇಳಿಸ್ಕೊಂಡು ಇದನ್ನೆಲ್ಲ ಮಾಡಿದ್ದೀರಾ. ಸರಿ, ಹಾಗಾದ್ರೆ ಡೆಮೋ ತೋರಿಸಿ. ಎಲ್ಲಕ್ಕಿಂತ ಮೊದಲು ನಾವು ಕಿಯೋಸಲ್ಲಿ ಕೊಟ್ಟಿರೋ QR ಕೋಡ್ನ ಸ್ಕ್ಯಾನ್ ಮಾಡಬೇಕು. ಇದು ಸ್ಕ್ಯಾನ್ ಆಗ್ತಿದ್ದಂಗೆ ನಾವು ಪ್ರಿಂಟ್ ಬಡಿ ಆಪ್ಗೆ ಬರ್ತೀವಿ. ಅಲ್ಲಿ ನಾವು ಇದರಲ್ಲಿ ನೋಡಿ, ಅಲ್ಲಿ ಅಪ್ಲೋಡ್ screen ಅಲ್ಲಿ ಮಾಡಬಹುದು ಕಾಣ್ತಾ ಇದೆ. ಮತ್ತೆ ಇಲ್ಲಿ ಲೈವ್ ಆಗಿ ಸಿಂಕ್ ಕೂಡ ಆಗ್ತಾ ಇರುತ್ತೆ. ಈಗ ನಾನು ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತೀನಿ. ಈ ಟರ್ಮ್ ಶೀಟ್ ಅಲ್ಲ ತಾನೆ? ಡಾಕ್ಯುಮೆಂಟ್ ಅಪ್ಲೋಡ್ ಆಗ್ತಿದ್ದಂಗೆ ನಾವು ಪ್ರಿಂಟ್ ರೆಫರೆನ್ಸ್ ಸೆಟ್ ಮಾಡ್ತೀವಿ. ಆಮೇಲೆ ಕಾಸ್ಟ್ ಎಸ್ಟಿಮೇಟ್ ಆಗಿ ನಮಗೆ ತೋರಿಸುತ್ತೆ, ಅದನ್ನ ಪೇ ಮಾಡ್ತೀವಿ. UPI ಅಲ್ಲಿ UPI ಇಂದ ಪೇ ಮಾಡಬಹುದು, ಡಿಜಿಟಲ್ ವಾಲೆಟ್ ಇದೆ, ಮತ್ತೆ ಡೆಬಿಟ್ ಕಾರ್ಡ್ ಇಂದ ಕೂಡ ಪೇ ಮಾಡಬಹುದು. ಪೇಮೆಂಟ್ ಆಗ್ತಿದ್ದ ಹಾಗೆ ನಮಗೆ ಪ್ರಿಂಟ್ ಸಿಗುತ್ತೆ. ಚೆನ್ನಾಗಿ ಬಂದಿದೆ ಆಗ್ಲೇ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಮತ್ತೆ ಸರ್. ಇನ್ನೊಂದು ವಿಷಯ, ಸ್ಪೇಸ್ ಫಾರ್ ಅಡ್ವರ್ಟೈಸ್ಮೆಂಟ್ ಇದೆಯಲ್ವಾ, ಯೂನಿವರ್ಸಿಟಿ ರಿಲೇಟೆಡ್ ಯಾವ್ದಾದ್ರು ಬ್ರಾಂಡೆಡ್ ಪ್ರಾಡಕ್ಟ್ ಮಾಡಬೇಕು ಅಂದ್ರೆ, ಮತ್ತೆ ನಾನು ನಿಮ್ಗೆ ಇವತ್ತು ರಿವೀಲ್ ಮಾಡಬೇಕು ಅನ್ಕೊಂಡಿದೀನಿ. ದೊಡ್ಡ ಬಿಗ್ಗೆಸ್ಟ್ ಪ್ರಿಂಟಿಂಗ್ ಕಂಪನಿ ಅವರು ನಮ್ಮ ಪ್ರಿಂಟಿಂಗ್ ಪಾರ್ಟ್ನರ್ ಆಗ್ತಿದ್ದಾರೆ. ಮತ್ತೆ ಅದ್ರ ಜೊತೆಗೆ ನಾವೀಗ ಈ ಸ್ಟ್ಯಾಂಪ್ ಅನ್ನೋದು ಗವರ್ಮೆಂಟ್ ಅಪ್ರೂವಲ್ ಏನಿದೆಯಲ್ಲ, ಈ ಪ್ರಿಂಟ್ ಬಡ್ಡಿನ ನಾವು ಕಸ್ಟಮೈಸ್ ಮಾಡ್ತೀವಿ. ಇದು ಎಲ್ಲ ಲೊಕೇಶನ್ ಗಳಲ್ಲಿ ಇರಬೇಕು. ಅಲ್ಲಿಂದ ಈ ಸ್ಟ್ಯಾಂಪ್ ಪ್ರಿಂಟ್ ಆಗುತ್ತೆ. ಅಂಡ್ ಲುಕ್ ಅರೆ ಅಟ್ ವಾ, ದ ವಾ, ವಾ. ವಾಲ್ಯೂಮ್ ವಿ ಆರ್ ಟಾಕಿಂಗ್ ಅಬೌಟ್. ಈ ಸ್ಟಾಂಪ್ ಪೇಪರ್ ಅಂತೂ ನಮ್ ಜೀವನ ಅದಿಲ್ದೆ ನಡೆಯೋದೇ ಇಲ್ಲ. ನೀವೆಲ್ಲ ಚೆನ್ನಾಗಿ ಕೇಳಿಸ್ಕೊಂಡು ಚೆನ್ನಾಗಿ ಪ್ರಾಡಕ್ಟ್ ಮಾಡಿದೀರಾ. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಬನ್ನಿ. ಈ ಮಷೀನ್ ಎಕ್ಸ್ಪೀರಿಯನ್ಸ್ ಸೆಂಟರ್ಸ್ ಗಳ ಜೊತೆ ಇಂಟಿಗ್ರೇಟ್ ಮಾಡ್ಕೊಂಡಿದೀವಿ. ಮತ್ತೆ ಈ ವೇದಿಕೆಯಲ್ಲಿ ಯಾವ ಸ್ಟಾರ್ಟ್ಅಪ್ ಗಳು ಬಂದಿದಾವೋ ಅವ್ರ ಜೊತೆ ನಾವು ಕೊಲಾಬ್ರೇಟ್ ಮಾಡ್ಕೊಂಡಿದೀವಿ. ಯಾಕಂದ್ರೆ ಈ ಮಷೀನ್ ಮಾಡೋದಕ್ಕೆ ಅದು ನೀವು ಯಾರ ಜೊತೆ ಕೊಲಾಬ್ರೇಷನ್ ಆಗಿದ್ರಿ? ನನಗೆ ಗೊತ್ತಿತ್ತು ನಾನು ವೆಂಡಿ ಬೈಟ್ ಅಲ್ಲಿ ಯಾಕೆ ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂತ. ಯಾಕಂದ್ರೆ ಮೈ ಗಾಡ್, ನನಗೆ ಆಲ್ರೆಡಿ ಗೊತ್ತಿತ್ತು ಇವರಿಬ್ಬರನ್ನು ಇಂಟಿಗ್ರೇಟ್ ಮಾಡೋದ್ರಿಂದ ವೆಂಡಿ ಬೈಟ್ಸ್ ಹತ್ರ ಕಂಟಿನ್ಯೂಸ್ ಆರ್ಡರ್ ಬರುತ್ತೆ. ನಮ್ಮ ಹತ್ರ ಆಲ್ರೆಡಿ 750 ಯೂನಿವರ್ಸಿಟೀಸ್ ಮತ್ತೆ ಹಾಸ್ಪಿಟಲ್ಗಳ ಕಮಿಟ್ಮೆಂಟ್ ಇದೆ ಈ ಮಷೀನ್ ಇನ್ಸ್ಟಾಲ್ ಮಾಡೋದಕ್ಕೆ. ನನ್ನ ಹತ್ರ ಆಲ್ರೆಡಿ ಮೇಡ್ ಇನ್ ಇಂಡಿಯಾ ವೆಂಡರ್ ಕೂಡ ಇದ್ದಾರೆ. ಅವರು ಇದೇ ವೇದಿಕೆ ಮೇಲೆ ಬಂದಿದ್ರು. ಸೊ ನನ್ನ ಪ್ರಕಾರ ಸಪ್ಲೈಯರ್ ಕೂಡ ರೆಡಿ ಇದ್ದಾರೆ. ನನ್ನ ಪ್ರಕಾರ ಪ್ರಾಡಕ್ಟು ರೆಡಿ ಇದೆ. ನನ್ನ ಹತ್ರ ಇಂಟಿಗ್ರೇಷನ್ ಪಾಯಿಂಟ್ಸ್ ಕೂಡ ರೆಡಿ ಇದಾವೆ. ಇಲ್ಲಿ ಇವ್ರನ್ನೆಲ್ಲರೂ ನಾನು ಕೊಲಾಬ್ರೇಟ್ ಮಾಡಿದ್ರೆ ವಿ ಆರ್ ಲುಕಿಂಗ್ ಎಟ್ ಮಿನಿಮಮ್ 1000 crore ಟರ್ನ್ ಓವರ್. ಸೊ ಸಂದೇಶ್ ಅವರೇ, ನಾನು ಪ್ರತಿ ಒಂದು ಎಪಿಸೋಡ್ನಲ್ಲಿ ಪ್ರತಿಯೊಬ್ಬ ಐಡಿಯಾ ಬಾಸ್ ಬಂದು ಹೋದಾಗ ನಾನು ಹೇಳ್ತಾನೆ ಇದ್ದೆ, ಇಲ್ಲಿರೋ ನಮ್ಮ ಇನ್ವೆಸ್ಟಿಂಗ್ ಟೈಟನ್ಸ್ ಬರೀ ದುಡ್ಡನ್ನು ಮಾತ್ರ ಇನ್ವೆಸ್ಟ್ ಮಾಡೋದಿಲ್ಲ, ಅವರು ಸರಿಯಾದ ದಾರಿ ತೋರಿಸೋದಕ್ಕೆ ಮೆಂಟೋರ್ಶಿಪ್ ಕೂಡ ಮಾಡ್ತಾರೆ. ನೀವು ಆ ವಿಷಯನ ತುಂಬಾ ಚೆನ್ನಾಗಿ ಪ್ರೂವ್ ಕೂಡ ಮಾಡಿದ್ರಿ. ಮತ್ತೆ ಈ ವಿಚಾರ ಮನೇಲಿ ಕೂತು ನೋಡ್ತಾರೆ ಎಷ್ಟೊಂದು ಜನ ಐಡಿಯಾ ಬಾಸ್ಗಳಿಗೆ ಮುಂದಿನ ಸೀಸನ್ ಇಲ್ಲಿಗೆ ಬರ್ತಾರವರು. ನೀವೇ ಯೋಚನೆ ಮಾಡಿ ಎಷ್ಟು ತಯಾರಿಯೊಂದಿಗೆ ಬರ್ಬೋದು ಅಂತ. ಇಲ್ಲಿ ಎಷ್ಟು ಜನ ಟೈಟನ್ಸ್ ಕೂತಿದಾರೋ ಅವ್ರು ನಿಮ್ಮ ಕೈಯನ್ನ ಹಿಡಿದು ಯೂನಿಕಾರ್ನ್ ಜರ್ನಿ ತನಕ ಕರ್ಕೊಂಡು ಹೋಗ್ತಾರೆ. ಒಬ್ಬ ವ್ಯಕ್ತಿನಲ್ಲಿ ದಮ್ಮಿದ್ರೆ ಆಗ ಅವನ ಕನಸು ನನ್ಸಾಗುತ್ತೆ. ಸೊ ಐಡಿಯಾ ಬಾಸ್ ನ ಮೊದಲನೇ ಸೀಸನ್ ಅಲ್ಲಿ ಆಗಿದೆ 41.5 ಕೋಟಿಗಿಂತ ಹೆಚ್ಚಿನ ಫಂಡಿಂಗ್. ಗೆಳೆಯರೇ, ಐಡಿಯಾ ಬಾಸ್ ನ ಈ ಸೀಸನ್ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಆದ್ರೆ ಚಿಂತೆ ಮಾಡಬೇಡಿ, ಪ್ರತಿ ವರ್ಷ ಹೇಗೆ ನೀವು ಒಂದು ಹೊಸ ರೆಸೊಲ್ಯೂಷನ್ ಮಾಡ್ತಿರೋ ಹಾಗೆ ಐಡಿಯಾ ಬಾಸ್ ನ ಈ ವೇದಿಕೆ ಕೂಡ ರೆಸೊಲ್ಯೂಷನ್ ಇದೆ. ನಾವು ಮುಂದಿನ ವರ್ಷ ಹೊಸ ಐಡಿಯಾಗಳ ಜೊತೆ ನಾವು ಬರ್ತೀವಿ ನಿಮ್ಮ ಮುಂದೆ. ಸೊ ಈ ಹೊಸ ವರ್ಷದಲ್ಲಿ ನಿಮಗೆ ನಿಮ್ಮ ಐಡಿಯಾ ಕೂಡ ಚೆನ್ನಾಗಿದೆ ಅಂತ ಅನ್ಸಿದ್ರೆ 2026ರಲ್ಲಿ ರಿಜಿಸ್ಟರ್ ಮಾಡಿ. ಭಾರತದ ಸ್ವಂತ ಸ್ಟಾರ್ಟ್ಅಪ್ ವೇದಿಕೆ ಐಡಿಯಾ ಬಾಸ್. ಐಡಿಯಾ ನಿಮ್ದು, ದುಡ್ಡು ನಮ್ದು. ಐಡಿಯಾ ಬಾಸ್ ನ ಪೂರ್ತಿ ಪರಿವಾರನೇ ಇಲ್ಲಿದೆ. ನಮ್ಮ ಫೌಂಡರ್ಸ್ ಇದ್ದಾರೆ, ನಮ್ಮ ಟೈಟನ್ಸ್ ಇದ್ದಾರೆ, IIT ಇಂದ ನಮ್ಮ ಪ್ರೊಫೆಸರ್ ಕೂಡ ಇದ್ದಾರೆ, ಮತ್ ನಾನು ಇದ್ದೀನಿ. ನೋಡಿ, ನಾವು ಮೊದಲನೇ ಸೀಸನ್ ನಲ್ಲೇ ಇಷ್ಟು ದೊಡ್ಡ ಪರಿವಾರನ ಸೃಷ್ಟಿಸಿದೀವಿ. ಇರಬಹುದು ಈ ಸೀಸನ್ ಇಲ್ಲಿ ಮುಗಿತಾ ಇದೆ, ಆದ್ರೆ ಮುಂದಿನ ಸೀಸನ್ ನಲ್ಲಿ ಮತ್ತೆ ಬರ್ತೀವಿ. ಪ್ರತಿ ಸೀಸನ್ ನಲ್ಲೂ ನಮ್ಮ ಪರಿವಾರ ಹೀಗೆ ಬೆಳೀತಾ ಹೋಗುತ್ತೆ. ಹೊಸ ಹೊಸ ಐಡಿಯಾ ಬಾಸ್ ನಿಮ್ಮ ಮುಂದೆ ತರ್ತಾನೆ ಇರ್ತೀವಿ.
ಯಾಕಂದ್ರೆ ಇದು ಭಾರತದ ಸ್ವಂತ ಸ್ಟಾರ್ಟ್ಅಪ್ ವೇದಿಕೆ ಐಡಿಯಾ ಬಾಸ್. ನೋಡ್ತಾ ಇರಿ ಐಡಿಯಾ ಬಾಸ್, ಭಾರತದ ಸ್ವಂತ ಸ್ಟಾರ್ಟ್ಅಪ್ ವೇದಿಕೆ.